ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು DMS ಮಾಡ್ಯೂಲ್ 5 ಅಲ್ಲಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗಿರುವಂತಹ ಗ್ರೂಪ್ಸ್ ಮತ್ತೆ ಅಬಿಲಿಯನ್ ಗ್ರೂಪ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ನಿಮಗೆ ಪ್ರಾಬ್ಲಮ್ಸ್ ಮೋಸ್ಟ್ ಆಫ್ ದಿ ಕ್ವಶನ್ಸ್ ಅಬಿಲಿಯನ್ ಗ್ರೂಪ್ ಮೇಲೆ ಕೇಳ್ತಾರೆ, ಸರಿನಾ? ಅಬಿಲಿಯನ್ ಗ್ರೂಪ್ ಆಗಿರ್ಬೇಕು ಅಂತಂದ್ರೆ ಫಸ್ಟ್ ಅದು ಗ್ರೂಪ್ ಆಗಿರ್ಬೇಕು. ಸೊ ಗ್ರೂಪ್ ಅಂತ ಅಂದ್ರೇನು? ಲೆಟ್ ಜಿ ಬಿ ಎನಿ ನಾನ್ ಎಂಟಿ ಸೆಟ್. ನಾನ್ ಎಂಟಿ ಸೆಟ್ ಅಂತ ಅಂದ್ರೇನು? ಯಾವ್ದಾದ್ರು ಒಂದು ಸೆಟ್ ಇದೆ ಅಂತಂದ್ರೆ ಅಟ್ಲೀಸ್ಟ್ ಒಂದಾದ್ರೂ ಎಲಿಮೆಂಟ್ ಇರಬೇಕು. ಯಾವ್ದಾದ್ರೂ ಆಯ್ತು, ಬಟ್ ಅಟ್ಲೀಸ್ಟ್ ಒಂದಾದ್ರೂ ಎಲಿಮೆಂಟ್ ಇರಬೇಕು. ನಾನ್ ಎಂಟಿ ಅಂತ ಅಂದ್ರೇನು? ಒಂದಾದ್ರೂ ಕೂಡ ಎಲಿಮೆಂಟ್ ಇರಬೇಕು. ಅಂಡ್ ಸ್ಟಾರ್ ರೆಪ್ರೆಸೆಂಟ್ ದಿ ಬೈನರಿ ಆಪರೇಷನ್ ಆನ್ ಜಿ. ಸ್ಟಾರ್ ಅಂತ ಅಂದ್ರೆ ಮಲ್ಟಿಪ್ಲಿಕೇಶನ್ ಮಾತ್ರ ಅಂತ ಅನ್ಕೋಬೇಡಿ. ಪ್ಲಸ್ ಇರ್ಬೋದು, ಮಲ್ಟಿಪ್ಲಿಕೇಶನ್ ಇರ್ಬೋದು, ಮೈನಸ್, ಡಿವಿಷನ್, ಯಾವ್ದಾದ್ರೂ ಒಂದು ಆಪರೇಷನ್, ಬೈನರಿ ಆಪರೇಷನ್ ಇರ್ಬೋದು. ಅದನ್ನ ನಾವು ಸ್ಟಾರ್ ಇಂದ ರೆಪ್ರೆಸೆಂಟ್ ಮಾಡ್ತಾ ಇದೀವಿ ಅಷ್ಟೇ, ಸರಿನಾ? ಜಿ ಈಸ್ ಕಾಲ್ಡ್ ಎ ಗ್ರೂಪ್ ಅಂಡರ್ ದ ಆಪರೇಷನ್ ಇಫ್. ಸೊ 4 ಕಂಡೀಷನ್ ಅನ್ನ ಸ್ಯಾಟಿಸ್ಫೈ ಮಾಡಿದ್ರೆ ಮಾತ್ರ ಅದನ್ನ ನಾವು ಗ್ರೂಪ್ ಅಂತ ಕರಿಬಹುದು. ಯಾವ್ಯಾವು? ಮೊದಲನೇದು ಕ್ಲೋಸ್ಡ್. ಕ್ಲೋಸ್ಡ್ ಅಂತ ಅಂದ್ರೇನು? ಇವಾಗ ನನ್ನ ಹತ್ರ ಒಂದು ಎಲಿಮೆಂಟ್ ಇದೆ ಎ, ನೆಕ್ಸ್ಟ್ ಇನ್ನೊಂದು ಎಲಿಮೆಂಟ್ ಇದೆ ಬಿ. ಸೊ ಅವೆರಡರ ಮಧ್ಯೆ ಯಾವ್ದಾದ್ರು ಒಂದು ಬೈನರಿ ಆಪರೇಷನ್ ಅನ್ನ ಅಪ್ಲೈ ಮಾಡಿದೆ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಪ್ಲಸ್ ಇರ್ಬೋದು, ಮೈನಸ್ ಇರ್ಬೋದು, ಯಾವ್ದಾದ್ರು ಅಪ್ಲೈ ಮಾಡಿದ್ರು ಕೂಡ ಅದು ಯಾವ್ದಕ್ಕೆ ಬಿಲಾಂಗ್ ಆಗಿರ್ಬೇಕು? ಜಿಗೆ ಬಿಲಾಂಗ್ ಆಗಿರ್ಬೇಕು. ನೋಡಿ ಇಲ್ಲಿ ಜಿ, ಅದು ಯಾವ್ದಕ್ಕೆ ಬಿಲಾಂಗ್ ಆಗಿರ್ಬೇಕು? ಜಿಗೆ ಬಿಲಾಂಗ್ ಆಗಿರ್ಬೇಕು. ಅಂತ ಅಂದ್ರೆ ಇವಾಗ ನಮ್ಮ ಹತ್ರ ಒಂದು ಸೆಟ್ ಇದೆ ಅಂತ ಅನ್ಕೊಳ್ಳಿ. ನಾನು ಆ ಸೆಟ್ ಅಲ್ಲಿ ಇರುವಂತ 2 ಎಲಿಮೆಂಟ್ ಅನ್ನ ಆಡ್ ಮಾಡಿದ್ರು ಕೂಡ ಅದ್ರ ಫೈನಲ್ ಆನ್ಸರ್ ಬರುತ್ತಲ್ಲ, ಅದು ಕೂಡ ಆ ಸೆಟ್ ಅಲ್ಲಿ ಇರ್ಬೇಕು. ಆ ರೀತಿ, ಸೊ ಆ ಸೆಟ್ ಅಲ್ಲೇ ವ್ಯಾಲ್ಯೂಸ್ ಬರ್ಬೇಕು, ಆ ರೀತಿ ಇರ್ಬೇಕು. ನೆಕ್ಸ್ಟ್ ಅಸೋಸಿಯೇಟಿವ್ ಅಂದ್ರೇನು? ಎ ಸ್ಟಾರ್ ಬಿ ಸ್ಟಾರ್ ಸಿ ಅಂತ ಅಂದ್ರೆ ಯಾವ್ದಾದ್ರು ಒಂದು ಬೈನರಿ ಆಪರೇಷನ್ ಅಲ್ಲಿ ಮಧ್ಯ ಬರ್ಬೋದು. ಕ್ಯಾನ್ ಬಿ ರಿಟರ್ನ್ ಆಸ್ ಎ ಸ್ಟಾರ್ ಬಿ ಸ್ಟಾರ್ ಸಿ. ಇಲ್ಲ ಏನ್ ಮಾಡಿದ್ವಿ? ಬಿ ಸ್ಟಾರ್ ಸಿ ಮಧ್ಯೆ ಇದ್ದಂತಹ ಬ್ರಾಕೆಟ್ ಅನ್ನ ಎ ಸ್ಟಾರ್ ಬಿ ಮಧ್ಯೆ ಹಾಕಿದ್ವಿ ಅಷ್ಟೇ. ಸೊ ಈ ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಆಗಬೇಕು. ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ನಮಗೆ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಐಡೆಂಟಿಟಿ. ಐಡೆಂಟಿಟಿ ಅಂತಂದ್ರೆ ಸೇಮ್ ಇರಬೇಕು. ಸೊ ನೋಡಿ ಇವಾಗ ಎ ಸ್ಟಾರ್ ಇ ಸ್ಟಾರ್ ಎ. ಸೊ ಎರಡೂ ಕೂಡ ನಮಗೆ ಏನ್ ಫೈನಲ್ ಔಟ್ಪುಟ್ ಕೊಡಬೇಕು? ಎ ಅನ್ನ ಔಟ್ಪುಟ್ ಆಗಿ ಕೊಡಬೇಕು. ಸೊ ಎ ವಿಚ್ ಬಿಲಾಂಗ್ಸ್ ಟು ಜಿ, ಸರಿನಾ? ಸೊ ಇಲ್ಲಿ ನಾವು ಮಲ್ಟಿಪ್ಲೈ ಮಾಡ್ತಿರುವಂತ ಇ ಕೂಡ ಜಿಗೆನೆ ಬಿಲಾಂಗ್ ಆಗಿರುತ್ತೆ. ಇನ್ವರ್ಸ್. ಸೊ ಇನ್ವರ್ಸ್ ಅಂದ್ರೇನು? ಫಾರ್ ಎವ್ರಿ ಎ ವಿಚ್ ಬಿಲಾಂಗ್ಸ್ ಟು ಜಿ ದೇರ್ ಮಸ್ಟ್ ಬಿ ಎ ಇನ್ವರ್ಸ್ ವಿಚ್ ಬಿಲಾಂಗ್ಸ್ ಟು ಜಿ, ಸರಿನಾ? ಈ ವ್ಯಾಲ್ಯೂ ಕೂಡ ಬಿಲಾಂಗ್ ಆಗಿರ್ಬೇಕು, ಅದರ ಇನ್ವರ್ಸ್ ಕೂಡ ಇರಬೇಕು ನಮ್ಮ ಒಂದು ಸೆಟ್ ಅಲ್ಲಿ. ಸಚ್ ದಟ್ ಎ ಇನ್ವರ್ಸ್ ಇಂಟು ಎ ಕ್ಯಾನ್ ಬಿ ಆಲ್ಸೋ ರಿಟರ್ನ್ ಎಸ್ ಎ ಇಂಟು ಎ ಇನ್ವರ್ಸ್. ಇಲ್ಲ ಯಾವ್ದಾದ್ರು ಬೈನರಿ ಆಪರೇಷನ್, ಇಲ್ಲಿ ಮಲ್ಟಿಪ್ಲಿಕೇಶನ್ ತರ ಇದೆ ಅಷ್ಟೇ. ಸ್ಟಾರ್ ಅಂದ್ರೇನು? ಯಾವ್ದಾದ್ರು ಬೈನರಿ ಆಪರೇಷನ್ ಮಸ್ಟ್ ಬಿ ಈಕ್ವಲ್ ಟು ಇ. ಇ ಅಂತ ಅಂದ್ರೇನು? ಇ ಕೂಡ ಅದೇ ಜಿಗೆ ಬಿಲಾಂಗ್ ಆಗಿರ್ಬೇಕು, ಅಂದ್ರೆ ಆ ಒಂದು ಸೆಟ್ ಅಲ್ಲೇ ಬಿಲಾಂಗ್ ಆಗಿರ್ಬೇಕು. ಡಿನೋಟೆಡ್ ಬೈ ಜಿ ಕಾಮ ಸ್ಟಾರ್. ಸ್ಟಾರ್ ಅಂದ್ರೇನು? ಯಾವ್ದಾದ್ರು ಒಂದು ಬೈನರಿ ಆಪರೇಷನ್. ಸೊ ಈಗ ಗ್ರೂಪ್ ಆಯ್ತು. ಅಬಿಲಿಯನ್ ಗ್ರೂಪ್ ಆಗ್ಬೇಕು ಅಂತಂದ್ರೆ ಫಸ್ಟ್ ಅದು ಗ್ರೂಪ್ ಆಗಿರ್ಬೇಕು, ಅಂದ್ರೆ ಈ 4 ಕಂಡೀಷನ್ ಸ್ಯಾಟಿಸ್ಫೈ ಮಾಡಬೇಕು. ಆಮೇಲೆ ಇನ್ನೊಂದು ಕಂಡೀಷನ್ ಬರುತ್ತೆ, ಯಾವುದು? ಕಮ್ಯುಟೇಟಿವ್ ಪ್ರಾಪರ್ಟಿನ ಏನಾದ್ರೂ ಕೂಡ ಅವು ಸ್ಯಾಟಿಸ್ಫೈ ಮಾಡ್ತು ಅಂತಂದ್ರೆ 5ನೇ ಕಂಡೀಷನ್ ಆಗಿ ಅದನ್ನ ಅಬಿಲಿಯನ್ ಗ್ರೂಪ್ ಆಗಿ ಅದನ್ನ ಅಬಿಲಿಯನ್ ಗ್ರೂಪ್ ಅಂತ ನಾವು ಕರಿಬಹುದು. ನೋಡಿ ಕಮ್ಯುಟೇಟಿವ್ ಅಂದ್ರೇನು? ಎ ಸ್ಟಾರ್ ಬಿ. ಇಲ್ಲಿ ಯಾವ್ದಾದ್ರು ಒಂದು ಬೈನರಿ ಆಪರೇಷನ್ ಬರಬಹುದು, ಪ್ಲಸ್ ಮೈನಸ್ ಮಲ್ಟಿಪ್ಲಿಕೇಶನ್. ಎ ಸ್ಟಾರ್ ಬಿ ಕ್ಯಾನ್ ಬಿ ರಿಟರ್ನ್ ಆಸ್ ಬಿ ಸ್ಟಾರ್ ಎ, ಸರಿನಾ? ಫಾರ್ ಆಲ್ ಎ ಕಾಮ ಬಿ ವಿಚ್ ಬಿಲಾಂಗ್ಸ್ ಟು ಜಿ. ಅಂದ್ರೆ ನಾನು ಇವಾಗ ಇಲ್ಲಿ ಯಾವ್ದೋ ಒಂದು ಆಪರೇಷನ್ ಅನ್ನ ಅಪ್ಲೈ ಮಾಡಿದ್ದೀನಿ ಅಂತ ಅನ್ಕೊಳ್ಳಿ. ಆ ವ್ಯಾಲ್ಯೂ ಮಸ್ಟ್ ಬಿ ಈಕ್ವಲ್ ಟು ಇಲ್ಲಿ ಬಿ ಸ್ಟಾರ್ ಎ ಅಂತ ಅಂದ್ರೆ ಉಲ್ಟಾ ಮಾಡಿದ್ರು ಕೂಡ ಅದೇ ಆಪರೇಷನ್ ಅಪ್ಲೈ ಮಾಡಿದ್ರೆ ನನಗೆ ಸೇಮ್ ಆನ್ಸರ್ ಬರಬೇಕು. ಸೊ ಆ ತರ ಕಂಡೀಷನ್ ಇದ್ರೆ ಕಮ್ಯುಟೇಟಿವ್ ಅಂತ ಕರಿತೀವಿ. ಈ 5 ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಮಾತ್ರ ನಾವು ಅಬಿಲಿಯನ್ ಗ್ರೂಪ್ ಅಂತ ಕರಿತೀವಿ. ಒಂದು ಮಿಸ್ ಆದ್ರೂ ಕೂಡ ಅದನ್ನ ಅಬಿಲಿಯನ್ ಗ್ರೂಪ್ ಅಂತ ಕರೆಯಲ್ಲ, ಸರಿನಾ? ಸೊ ಇವಾಗ ಪ್ರಾಬ್ಲಮ್ಸ್ ಅನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅವಾಗ ನಿಮಗೆ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಸೊ ಆ ವಿಡಿಯೋ ನಿಮಗೆ ಪ್ಲೇ ಲಿಸ್ಟ್ ಲಿಂಕ್ ಅಲ್ಲಿ ಸಿಗುತ್ತೆ, ಸರಿನಾ? ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.